ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಂತೂ ಇಂತೂ ಆರಂಭದಲ್ಲೇ ಕೋರ್ಟ್ನಲ್ಲಿ ಕೇಸು. ನಾವು ಅಬ್ಸರ್ವೇಷನ್ಗಳನ್ನು ಅಂತಿಮ ಅನ್ನೋ ಥರ ತಗೋಬಾರ್ದು. ಅರ್ಜಿದಾರರ ವಾದದಲ್ಲಿ ಹುರುಳಿರುವಂತಿದೆ ಅನ್ನುವ ಒಂದು ಸಾಲು ಬಂತು ಪೀಠದಿಂದ. ಅಲ್ಲ ಅಜಿತ್, ನೋಡಿ, ಅನೇಕ ಬಾರಿ ಕೋರ್ಟ್ಗಳಲ್ಲಿ ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಇಟ್ಸ್ ಮೋರ್ ಆಫ್ ಡೆವಿಲ್ಸ್ ಅಡ್ವೊಕೇಟ್ ಥರ ಇರುತ್ತೆ. ಯಾರು ವಾದ ಮಂಡಿಸ್ತಾರೆ ಅವ್ರಿಗೆ ಕ್ರಾಸ್ ಕ್ವಶನಿಂಗನ್ನು ಮಾಡ್ತಾರೆ. ಹೀಗಾಗಿ ನಾನು ಆ ಒಂದು ಇದ್ರ ಮೇಲೆ ನಾವು ಅಂತಿಮವಾಗಿ ನಿಷ್ಕರ್ಷೆ ಆಗಲ್ಲ. ಬಟ್ ರಾಜ್ಯ ಸರ್ಕಾರದ ಮೇಲೆ ಒಂದು ಹೇಗೆ ಈ ಜಾತಿ ಗಣತಿಯ ಪ್ರೈಮರಿ ಡೇಟಾ ಕಲೆಕ್ಷನ್ ಆಗುತ್ತೆ ಮತ್ತು ಇದರ ಅಂತಿಮ ನಿಷ್ಕರ್ಷೆಗೆ ಹೇಗೆ ಬರ್ತಾರೆ. ಯಾಕಂದರೆ ಹೈಕೋರ್ಟ್ ನಾಳೆ ಏನು ಹೇಳುತ್ತೆ ಅನ್ನೋದೊಂದು ಪ್ರತ್ಯೇಕ ಭಾಗ. ಆದರೆ ಈ ಜಾತಿ ಗಣತಿಯ ಎಕ್ಸಸೈಸ್ ಏನಿದೆ ಅದು ಕಳೆದ ಬಾರಿ ಮಾಡಿದಾಗಲೂ ಕೂಡ ಒಂದು ರೀತಿಯ ಹೆಜಾರ್ಡ್ ರೀತಿಯಲ್ಲಿ ಇದ್ದಿದ್ದರಿಂದಲೇ 12 ವರ್ಷಗಳ ನಂತರ ನಾವು ಮತ್ತೊಮ್ಮೆ ರೀವಿಸಿಟ್ ಮಾಡ್ತಿದ್ದೀವಿ, ರೀಎನ್ಯೂಮರೇಟ್ ಮಾಡ್ತಿದ್ದೀವಿ ಅಂತಕ್ಕಂಥದ್ದು ಸ್ಪಷ್ಟ. ಹೀಗಿರುವಾಗ ನೋಡಿ, ಜನಗಣತಿ ಕಮಿಷನ್ ಏನಿದೆ ಇಟ್ ಈಸ್ ಟ್ರೈನ್ಡ್ ಫಾರ್ ದ್ಯಾಟ್. ಆದರೆ ಇಲ್ಲಿ ಆ ಒಂದು ಟ್ರೈನಿಂಗು, ತಯಾರಿ, ಪೂರ್ವ ಯೋಜನೆ ಉಂಟಾ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಕಾಂತರಾಜ್ ಆಯೋಗದ ಎನ್ಯೂಮರೇಷನ್ ನಂತರವೂ ಕೂಡ ಈ ಪ್ರಶ್ನೆಗಳೇ ಎದ್ದಿದ್ವು. ಕರೆಕ್ಟ್. ಹೀಗಾಗಿ ಈಗ ಮಧುಸೂದನ್ ನಾಯಕ್ ಅವರು ಏನಿದ್ದಾರೆ, ಅವರ ಇಡೀ ತಂಡ ಯಾವ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ, ಅದು ಮೊದಲು ಇಂಪಾರ್ಷಿಯಲ್ ಆಗಿ ಕೆಲಸ ನಿರ್ವಹಿಸುತ್ತಾ ಅಥವಾ ಒಂದು ಹೈಪೋಥಸಿಸ್ ಅನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ತಕ್ಕಂತೆ ಉತ್ತರ ಹುಡುಕುತ್ತಾ, ಇದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಇಲ್ಲಿ ಜಾತಿಗಳ ಬಗ್ಗೆ ಸಮಸ್ಯೆ ಇದೆ. ನಾಳೆ ಒಂದು ಯಾವುದೋ ಒಂದು ಈ ರೀಎನ್ಯೂಮರೇಷನ್ ಏನಿದೆ ಇದು ಜಾತಿ ಮಧ್ಯೆ ಸಂಘರ್ಷಕ್ಕೂ ಕಾರಣ ಆಗ್ಬೋದು. ಹೌದು. ಅಥವಾ ಒನ್ಸ್ ಫಾರ್ ಆಲ್ ಎಲ್ಲವನ್ನು ಸೆಟ್ಲ್ ಕೂಡ ಮಾಡುವ ಶಕ್ತಿ ಇದಕ್ಕಿದೆ. ಇದನ್ನು ಎಲ್ಲವೂ ಎರಡೂ ಶಕ್ತಿ ಅದಕ್ಕಿದೆ. ಆ ನಿಷ್ಕರ್ಷೆಗೆ ಬರುವ ಪ್ರಾಮಾಣಿಕ ಪ್ರಯತ್ನ ಹಿಂದುಳಿದ ವರ್ಗಗಳ ಆಯೋಗದಿಂದ ಅಂತಿಮ ದಿನದವರೆಗೆ ನಡೆಯುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದ್ರೆ ನೋಡಿ, ರಾಜಕಾರಣಿಗಳು ತಮಗೆ ಹೆಂಗೆ ಬೇಕೋ ಹಾಗೆ ವರದಿಯನ್ನು ವಹಿಸ್ತಾರೆ, ತಮಗೆ ಹೆಂಗೆ ಬೇಕೋ ಹಾಗೆ ಅದನ್ನು ತಿರುಗಿಸುವ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ದಿಸ್ ಡೇಟಾ ಈಸ್ ಫಾರ್ ಗೌರ್ಮೆಂಟ್ ಡಾಟಾ. ನಾಳೆ ಮುಂದಿನ 10 ವರ್ಷ 20 ವರ್ಷಗಳ ಕಾಲ ನೀವು ಯೋಜನೆ ರೂಪಿಸುವಾಗ 10 ವರ್ಷ 20 ವರ್ಷಗಳ ಕಾಲ ಜಾತಿಯ ಸಮೀಕರಣಗಳ ಸಂದರ್ಭದಲ್ಲೂ ಕೂಡ ಈ ನಂಬರ್ಸ್ ಏನು ಬರುತ್ತೆ ಇದಕ್ಕೆ ಬಹಳ ಮಹತ್ವ ಇದೆ. ರಾಜಕೀಯ ಮಹತ್ವ ಇದೆ, ಸಾಮಾಜಿಕ ಮಹತ್ವ ಕೂಡ ಇದೆ, ಆರ್ಥಿಕವಾಗಿರ್ತಕ್ಕಂಥ ಮಹತ್ವ ಕೂಡ ಇದೆ. ಇನ್ನೊಂದು ಅಜಿತ್, ನೀವೀಗ ಕೇಂದ್ರ ಸರ್ಕಾರದ ಡೇಟಾ ಬರುವವರೆಗೂ ಕೂಡ 1931ರಿಂದ 100% ಸಮೀಕ್ಷೆ ಎಲ್ಲೂ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ಇಟ್ ವಾಸ್ ಆಲ್ ಸರ್ವೆ ಡನ್. ಕರೆಕ್ಟ್. ಸರ್ವೆಯಲ್ಲಿ ಹೆಂಗಿರುತ್ತೆ, 1000 ಜನ ಇದ್ದಾರೆ ಅಂತಂದರೆ 50 ಜನರ ಅಭಿಪ್ರಾಯವನ್ನು ತಿಳಿದು ಅದನ್ನು ಸೂಪರ್ ಇಂಪೋಸ್ ಮಾಡುವ ಪ್ರಯತ್ನ ನಾವು ಮಾಡ್ತೀವಿ 1000 ಜನರ ಎದುರುಗಡೆ. ಈಗ ಇಲೆಕ್ಷನ್ ಸರ್ವೆಗಳನ್ನು ಮಾಡ್ತಾರಲ್ಲ, ಅನೇಕರು ಕೇಳ್ತಾರೆ ಯಾಕ್ರಿ ತಪ್ಪಾಗಿ ಬರುತ್ತೆ ಅಂತ. ನಿಮಗೆ ಸರ್ವೆ ಹೌದು, ಅದು 3 ಕೋಟಿ 4 ಕೋಟಿ ಜನರ ಅಭಿಪ್ರಾಯವನ್ನು 10,000 20,000 ಜನರಲ್ಲಿ ಅಳೆಯುವ ಪ್ರಯತ್ನವನ್ನು ಮಾಡಲಾಗತ್ತೆ. ಸಮ್ಟೈಮ್ಸ್ ಇಟ್ ಗೋಸ್ ರಾಂಗ್, ಸಮ್ಟೈಮ್ಸ್ ಇಟ್ ಗೋ ಕರೆಕ್ಟ್ಲಿ. ಬಟ್ ಈ ಸಮೀಕ್ಷೆ ಹಾಗಲ್ಲ. ಈಗ ನಾಗನಗೌಡ ಕಮಿಷನ್, ಹಾವನೂರು ಕಮಿಷನ್, ವೆಂಕಟಸ್ವಾಮಿ ಕಮಿಷನ್, ಚಿನ್ನಪ್ಪರೆಡ್ಡಿ ಆಯೋಗ ಇವೆಲ್ಲವೂ ಮಾಡಿದ್ದು ಸರ್ವೆ. ಹೌದು. ಇವೆಲ್ಲವೂ ಕೂಡ ಸ್ಯಾಂಪಲ್ಸ್ಗಳ ಆಧಾರದ ಮೇಲೆ ಆಯಾ ಜಾತಿಯ ಸ್ಥಿತಿಗತಿಯ ಅಧ್ಯಯನವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು. 1931ರ ಸೆನ್ಸಸ್ ಏನು ಬ್ರಿಟಿಷರ ಕಾಲದಲ್ಲಾಗಿತ್ತು, ಅಲ್ಲಿ ಜಾತಿ ತೆಗೆದುಕೊಳ್ಳಲಾಗ್ತಾ ಇತ್ತು. ಅದರ ಆಧಾರದ ಮೇಲೆ ಆಯಾ ಜಾತಿಯ ಫರ್ಟಿಲಿಟಿ ರೇಟ್ ಏನಿದೆ, ಆಯಾ ಜಾತಿಯ ಜನನ ಸಂಖ್ಯೆ ಏನಿದೆ, ಜನನ ಮರಣದ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಂಡು ಆ ವರ್ಷ ಎಷ್ಟಿರಬಹುದು ಅಂತಕ್ಕಂಥ ನಂಬರ್ಸ್ ಅರೈವ್ ಮಾಡಲಾಗ್ತಾ ಇತ್ತು ಎಲ್ಲ ವರದಿಗಳಲ್ಲಿ, ಇನ್ಕ್ಲೂಡಿಂಗ್ BP ಮಂಡಲ್ ಆಯೋಗ. ಎಸ್. ಹೀಗಾಗಿ ಮೊದಲ ಬಾರಿ ಕರ್ನಾಟಕದಲ್ಲಿ ಈ ಎಕ್ಸಸೈಸ್ ಏನು ನಡೀತಾ ಇದೆ, 100%, 100 ಇಲ್ಲ ಅಂದರೂ 95%ವರೆಗಾದರೂ ಜನರನ್ನು ತಲುಪಿ ಅವರ ಸ್ಥಿತಿಗತಿಯ ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಹಿಂದುಳಿದ ವರ್ಗ ಆಯೋಗ ಮಾಡ್ತಾ ಇದೆ. ಈಗ ನಾನು ಇಲ್ಲಿ ಕುಳಿತುಕೊಂಡು ಹೇಳ್ಬಿಡ್ಬೋದು AC ರೂಮ್ನಲ್ಲಿ, ಇಲ್ರಿ ಹಂಗೆ ಮಾಡಬೇಕು, ಇಲ್ರಿ ಹಿಂಗೆ ಮಾಡಬೇಕು. ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಪ್ರೈಮರಿ ಡೇಟಾ ಕಲೆಕ್ಷನ್ ಮಾಡೋರಿಗೆ ಆ ಒಂದು ಸೀರಿಯಸ್ನೆಸ್ ಮತ್ತು ಆ ಒಂದು ಪರ್ಸ್ಪೆಕ್ಟಿವ್ ಬೇಕಾಗತ್ತೆ. ಎಸ್. ಈಗ ಅದು ಗಡಬಡಿಯಲ್ಲಿ ಏನು ಮಾಡಲಾಗತ್ತೆ, ಅದು ಬರುತ್ತಾ? ಪ್ರೈಮರಿ ಡೇಟಾ ಕಲೆಕ್ಷನ್ ಕರೆಕ್ಟ್ ಆಗುತ್ತಾ? ಪ್ರೈಮರಿ ಡೇಟಾ ಬಂದ ಮೇಲೆ ಯಾವುದೇ ಬಯಾಸ್ಡ್ ಇಲ್ಲದೆ ಅದನ್ನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಪ್ರಯತ್ನ ನಡೆಯುತ್ತಾ? ದಟ್ ಈಸ್ ವೆರಿ, ನನಗನ್ಸುತ್ತೆ ಅಜಿತ್, ಇದರಲ್ಲಿ ಬಯಾಸ್, ಪ್ರಿಜುಡೈಸ್ ಮೈಂಡ್, ಹೈಪೋಥೆಸಿಸ್ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ.
ಅನೇಕ ಹೇಳ್ತಾರೆ ಜಾತಿ ಗಣತಿ ಬೇಕಾ, ಈಗ ನೋಡಿ ಜಾತಿ ಗಣತಿ ಇವತ್ತಿನ ಅವಶ್ಯಕತೆ ಅನ್ನೋದನ್ನು ಮನಗಂಡೇ ಕೇಂದ್ರ ಸರ್ಕಾರ ಇವತ್ತು ಜನಗಣತಿಯ ಜೊತೆ ಹೆಡ್ ಕೌಂಟ್ ಮಾಡ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಅವಶ್ಯಕತೆ ಅಂದ್ರೆ ಪೊಲಿಟಿಕಲ್ ಅವಶ್ಯಕತೆನೂ ಹೌದಲ್ವಾ? ಒಂದೊಂದ್ಸಲ ಪೊಲಿಟಿಕಲ್ಲು ಹೌದು, ಇನ್ನೊಂದ್ಸಲ ದೃಷ್ಟಿಯಿಂದ ನೀವು ಯೋಚನೆ ಮಾಡಿದರೆ 75 ವರ್ಷಗಳ ಕಾಲ ನೀವು ಮೀಸಲಾತಿ ಎಲ್ಲ ವ್ಯವಸ್ಥೆಯನ್ನು ರೂಪಿಸಿ ಅಂತಿಮವಾಗಿ ಯಾರಿಗೇನು ಸಿಕ್ತು ಯಾರಿಗೇನು ಸಿಕ್ಕಿಲ್ಲ ಅಂತಕ್ಕಂಥದ್ದರ ನಾನನ್ನೋದು ಬರೀ ಸ್ಯಾಂಪಲ್ ಅಧ್ಯಯನ ಅಲ್ಲ, 100% ಅಧ್ಯಯನವೂ ಕೂಡ ನಡಿಬೇಕಲ್ಲ, ಸರ್ಕಾರದ ಬಳಿ ಆ ಡೇಟಾ ಇರಬೇಕಲ್ವಾ. ಆ ದೃಷ್ಟಿಯಿಂದ ಇದು ಅವಶ್ಯಕತೆ ಅಂತಂದರೂ ಕೂಡ ಅದನ್ನು ನಾನು ಹೇಳಿದಂತೆ ಪ್ರಿಜುಡೈಸ್, ಹೈಪೋಥಿಸಿಸ್ ಮತ್ತು ಬಯಾಸ್ ಇಲ್ಲದೆ ಒಂದು ನಂಬರ್ಗೆ ಮತ್ತು ಒಂದು ಸ್ಥಿತಿಗತಿಯ ಅಧ್ಯಯನದ ಅಂತಿಮ ನಿಷ್ಕರ್ಷೆಗೆ ಅರೈವ್ ಆಗ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಆ ದೃಷ್ಟಿಕೋನದಿಂದ ಏನು ಮಾಡೋದು, ಯಾಕಂದರೆ ನೋಡಿ ಇದರಲ್ಲಿ ಇಮಿಡಿಯೇಟ್ ಪೊಲಿಟಿಕಲ್ ಗೇನ್, ಪೊಲಿಟಿಕಲ್ ನಷ್ಟಗಳು ಕೂಡ ಇವೆ. ಹೌದು ಹೌದು. 2028 ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಅಥವಾ ಅಧಿಕಾರ ಹಸ್ತಾಂತರದ ಲೆಕ್ಕಾಚಾರ ಇಟ್ಕೊಂಡು ನೋಡಿದಾಗ ಅದರಲ್ಲಂತೂ ನಿಶ್ಚಿತವಾಗಿದ್ದೇ ಇದೆ. ಈಗ ಅಧಿಕಾರ ಹಸ್ತಾಂತರದ ಲೆಕ್ಕಾಚಾರದಲ್ಲಿ ನೋಡಿದಾಗ ಈ ಜಾತಿ ಗಣತಿ ಏನಾಗ್ತಾ ಇದೆ, ಅದು ಜಾತಿಗಳ ಮಧ್ಯೆ ಒಡಕನ್ನು ತಂದರೆ ಅದರ ರಿಪರ್ಕೇಷನ್ಸ್ ಏನು, ಆಮೇಲೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ದೃಷ್ಟಿಯಲ್ಲಿ ಇಟ್ಕೊಂಡು ಅದರ ರಿಪರ್ಕೇಷನ್ಸ್ ಏನು, ವಿಪಕ್ಷಗಳಿಗೆ ಅದರ ರಿಪರ್ಕೇಷನ್ಸ್ ಏನು, ಅದು ಒಂದು ಭಾಗ. ಇನ್ನೊಂದು ಭಾಗ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು 2028 ಚುನಾವಣೆಯ ದೃಷ್ಟಿಯಿಂದ ಜಾತಿಯ ಸಮೀಕರಣಗಳು. ನೋಡಿ ಕಾಕತಾಳೀಯ ಅಂತ ಅನ್ಬೋದೇನೋ ಅಜಿತ್, ನಮ್ಮ ಕರ್ನಾಟಕದ ಜಾತಿಯ ನಾಯಕತ್ವಗಳು ಬದಲಾಗ್ತಾ ಇವೆ. ಕಳೆದ 20 ವರ್ಷಗಳಲ್ಲಿ ಜಾತಿಯ ನಾಯಕತ್ವವನ್ನು ತೆಗೆದುಕೊಂಡಾಗ ಒಂದು ಧ್ರುವದಲ್ಲಿ ದೇವೇಗೌಡರು, ಇನ್ನೊಂದು ಧ್ರುವದಲ್ಲಿ ಯಡಿಯೂರಪ್ಪನವರು, ಇನ್ನೊಂದು ಧ್ರುವದಲ್ಲಿ ಸಿದ್ದರಾಮಯ್ಯನವರು ಕಾಣ್ತಾ ಇದ್ರು. ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಆಲ್ಮೋಸ್ಟ್ ಪೊಲಿಟಿಕಲಿ ಒಂದು ಸಂಧ್ಯಾಕಾಲದಲ್ಲಿದ್ದಾರೆ ಅಂತ ಅನ್ನೋಣ. ಸಿದ್ದರಾಮಯ್ಯನವ್ರ ಬಗ್ಗೆ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಕ್ಟೋಬರು, ನವೆಂಬರು, ಮುಂದಿನ ವರ್ಷನೋ ಈ ಚರ್ಚೆಗಳು ನಡೀತಾ ಇವೆ. ಅಂದರೆ ನಾಯಕತ್ವದಲ್ಲಿ ಒಂದು ಸಮೀಕರಣ ಬದಲಾವಣೆ ಆಗ್ತಾ ಇದ್ದಾಗ ಸಹಜವಾಗಿ ತಳಮಟ್ಟದಲ್ಲಿ ಜಾತಿಗಳ ಸಮೀಕರಣದಲ್ಲೂ ಕೂಡ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳು 20 ವರ್ಷದ ನಂತರ ಆ ಕಾಲಘಟ್ಟದ ಕವಲೊಡೆದ ಹಾದಿಯಲ್ಲಿ ಅಂತಲ್ಲ, ಹೌದು ಹೌದು, ಕವಲೊಡೆದ ಹಾದಿಯಲ್ಲಿ ಕರ್ನಾಟಕದ ರಾಜಕಾರಣ ನಿಂತಿದೆ. ಅದಕ್ಕೆ ಜಾತಿ ಗಣತಿ ವೇಗ ಕೊಡುತ್ತಾ, ಅಥವಾ ಜಾತಿ ಗಣತಿ ಒನ್ಸ್ ಫಾರ್ ಆಲ್ ಇಡೀ ಇಸ್ಪಿಟ್ ಎಲೆಗಳನ್ನು ಚದರಿಸದಂತೆ ಆ ಜಾತಿ ಗಣತಿ ಎಲ್ಲವನ್ನ ಚದರಿಸಿ ಮಾಡ್ಕೊಳ್ರಪ್ಪ ಹೆಂಗೆ ಹೊಸದಾಗಿ ಮಾಡ್ಕೋತೀರಿ ಅಂತ ಆ ಸ್ಥಿತಿಗೆ ರಾಜ್ಯ ರಾಜಕಾರಣ ಬರುತ್ತಾ? ದಟ್ ಈಸ್ ಇಂಟ್ರೆಸ್ಟಿಂಗ್ ಇನ್ ಜಾತಿ ಗಣತಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.